ಗುಲ್ಬರ್ಗಾ ಡಿವಿಷನ್ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವ್ಯಾಪ್ತಿ ಬರತಕ್ಕಂಥ ಗುಲ್ಬರ್ಗಾ ಡಿವಿಷನ್ ಜಿಲ್ಲಾಧ್ಯಕ್ಷರಾಗಿ ನಾವು ನಮ್ಮ ಮೆಹಬೂಬ್ ಮುನಿಯರವ್ರನ್ನ ನೇಮಕಾತಿ ಆದೇಶ ಮಾಡಲಾಗಿದೆ. ಅದೇ ರೀತಿ ನಮ್ಮ ಯಾದಗಿರಿ ಜಿಲ್ಲೆ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಮೊಹಮ್ಮದ್ ಮೌಲಾಲಿ ಅವ್ರನ್ನ ನೇಮಕಾತಿ ಆದೇಶವನ್ನ ಮಾಡಲಾಗಿದೆ. ಈ ದಿವಸ ಬೀದಿ ಬದಿ ವ್ಯಾಪಾರಿಗಳಿಗೆ ಸಂಪೂರ್ಣವಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಮತ್ತು ರಾಷ್ಟ್ರೀಯ ಪಕ್ಷದ ಕಾಂಗ್ರೆಸ್ ಪಕ್ಷದ ಒಂದು ಎಸಿ ಪಕ್ಷವನ್ನು ಸಂಘಟನೆ ಮಾಡುವುದಕ್ಕೆ ರಾಷ್ಟ್ರ ಇರತಕ್ಕಂಥ ಮತ್ತು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷವನ್ನ ಸಂಘಟನೆ ಮಾಡಬೇಕು. ಅದೇ ರೀತಿ ನಮ್ಮ ಬೀದಿ ಬದಿ ವ್ಯಾಪಾರಿ ವಿಭಾಗದ ವತಿ ಬೀದಿ ವ್ಯಾಪಾರ ಸಂಘಟನೆ ಮಾಡಿ ನಮ್ಮ ಜಿಲ್ಲಾಧ್ಯಕ್ಷರು ಬರತಕ್ಕಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನುದಾನಗಳನ್ನ ಕೊಡಿಸುವಂತ ಕಾರ್ಯಕ್ರಮಗಳಾಗಿರ್ಬೋದು ಮತ್ತು ಅದೇ ರೀತಿ ಬೀದಿ ಬದಿ ವ್ಯಾಪಾರಿಗಳಿಗೆ ಸಂಬಂಧಪಟ್ಟಂಗೆ ಅವರ ಕುಂದುಕೊರತೆಗಳಾಗಿರ್ಬೋದು, ಅವರ ಸಮಸ್ಯೆಗಳಾಗಿರ್ಬೋದು, ಅಲ್ಲಿ ಜಿಲ್ಲಾಧ್ಯಕ್ಷರುಗಳದ್ದು ಬ್ಲಾಕ್ ಮಟ್ಟದಲ್ಲಿ, ಬೂತ್ ಮಟ್ಟದಲ್ಲಿ, ವಾರ್ಡ್ ಮಟ್ಟದಲ್ಲಿ ಹೋಗಿ ಅವ್ರನ್ನ ಜನಾಂಗವನ್ನ ಗುರುತಿಸಿ ಆ ಜನಾಂಗಕ್ಕೆ ಕೊಡ್ತಕ್ಕಂತ ನ್ಯಾಯವ ಮತ್ತು ಸವಲತ್ತುಗಳನ್ನ ಕೊಡಿಸುವಂತ ಕಾರ್ಯಕ್ರಮವನ್ನ ಮಾಡ್ಲಿ ಅಂತ ನಾನು ಇಬ್ಬರು ಜಿಲ್ಲಾಧ್ಯಕ್ಷರಿಗೆ ಆ ನೇಮಕಾತಿ ಆದೇಶವನ್ನ ಕೊಟ್ಟು ಹೊರಡಿಸಿ ಇವತ್ತು ಅವರಿಗೆ ಒಂದು ಧೈರ್ಯವನ್ನ ಯಾವ ರೀತಿ ಮಾಡಬೇಕು, ಹೆಂಗ್ ಮಾಡ್ಬೇಕು ಅನ್ನತಕ್ಕಂಥ ವಿವರಗಳನ್ನ ತಿಳಿಸಿರ್ತಕ್ಕಂಥದ್ದು. ಮತ್ತು ಅದೇ ರೀತಿ ನಮ್ಮ ನಿರಂತರವಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೀದಿ ಬದಿ ವ್ಯಾಪಾರಿ ವಿಭಾಗ ವತಿಯಿಂದ ನಾವು ನಿರಂತರವಾಗಿ ಕೆಲಸ ಕಾರ್ಯಚಟುವಟಿಕೆಯನ್ನ ನಾವು ಕಾರ್ಯದರ್ಶಿಗಳಾಗಿರ್ಬೋದು, ಉಪಾಧ್ಯಕ್ಷಗಳಾಗಿರ್ಬೋದು, ಪ್ರತಿಯೊಬ್ಬರು ಸೇರಿ ನಾವು ಇವತ್ತು ಎಲ್ಲಾ ಜಿಲ್ಲೆಯಲ್ಲೂ ನಾವೊಂದು ಸಮಾವೇಶಗಳಾಗ್ಲಿ ಮತ್ತು ಬೀದಿ ವ್ಯಾಪಾರ ತರಬೇತಿಗಳಾಗ್ಲಿ ಮತ್ತು ಬೀದಿ ಬದಿ ಅರಿವು ಮೂಡಿಸತಕ್ಕಂಥದ್ದಾಗಲಿ, ಬೀದಿ ಬದಿ ವ್ಯಾಪಾರಿಗಳಿಗೆ ಕಾಂಗ್ರೆಸ್ ಪಕ್ಷ ಸಂಘಟನೆ ಮಾಡುವುದು ಮತ್ತು ಬೀದಿ ವ್ಯಾಪಾರ ಸಂಘಟನೆ ಮಾಡುವುದಕ್ಕೆ ಎಲ್ಲಾ ಜಿಲ್ಲಾಧ್ಯಕ್ಷರುಗಳಿಗೆ, ಬ್ಲಾಕ್ ಅಧ್ಯಕ್ಷರುಗಳಿಗೆ, ಸಮಿತಿ ಪದಾಧಿಕಾರಿಗಳಿಗೆ ಎಲ್ಲ ವಿವರಗಳನ್ನ ನಾವು ತಿಳಿಸ್ತಾ ಇದ್ದೀವಿ. ಮತ್ತು ಅದೇ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನ ಸಂಘಟನೆ ಮಾಡಬೇಕು, ಬೀದಿ ವ್ಯಾಪಾರ ಸಂಘಟನೆ ಮಾಡ್ಲಿಕ್ಕೆ ನಾನು ಇಬ್ಬರು ಜಿಲ್ಲಾಧ್ಯಕ್ಷರು ಮಾರ್ಗದರ್ಶನ ನೀಡಿ. ಕಲಬುರಗಿ ಜಿಲ್ಲೆ ಜೇವರ್ಗಿ ವಿಧಾನಸಭಾ ಮತಕ್ಷೇತ್ರದ ಮಳ್ಳಿ ಗ್ರಾಮದ ನಿವಾಸಿಯಾದ ಮೆಹಬೂಬ್ ಮಲಂಗ್ ಸಾಬ್ ಮನಿಯಾರ್ ಮಳ್ಳಿ ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಬೀದಿ ಬದಿ ವ್ಯಾಪಾರಸ್ಥರ ಕಲಬುರಗಿ ಜಿಲ್ಲೆಯ ಅಧ್ಯಕ್ಷರನ್ನಾಗಿ ಮೊನ್ನೆ ರಾಜ್ಯ ಅಧ್ಯಕ್ಷರಾದ ರಂಗಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತು ಈ ಒಂದು ಕಾಂಗ್ರೆಸ್ ಭವನದಲ್ಲಿ ನನ್ನನ್ನು ಮತ್ತು ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಸಹೋದರರಾದಂಥ ಮೌಲಾಣ್ಣವರನ್ನು ಕೂಡ ಯಾದಗಿರಿ ಜಿಲ್ಲೆಯ ಬೀದಿ ಬದಿ ಸಂಘದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಕ್ಕೆ ನಾವು ಈ ಸಂದರ್ಭದಲ್ಲಿ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಕೆಪಿಸಿಸಿಯ ಅಧ್ಯಕ್ಷರು ಹಾಗೂ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬರನ್ನು ನಾವು ನೆನೆಸುತ್ತಾ, ಅದೇ ರೀತಿಯಾಗಿ ನಮ್ಮ ಕಲಬುರಗಿ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಪ್ರಿಯಾಂಕಾ ಸಾಹೇಬರನ್ನು ನೆನೆಸುತ್ತಾ, ಜೇವರ್ಗಿ ವಿಧಾನಸಭಾ ಮತಕ್ಷೇತ್ರದ ನಮ್ಮ ನೆಚ್ಚಿನ ಶಾಸಕರು ಹಾಗೂ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರನ್ನು ಕೂಡ ನೆನೆಸುತ್ತಾ, ಇವತ್ತು ನಮಗೆ ಕಲಬುರಗಿ ಜಿಲ್ಲೆಯ ಮಹತ್ವದವಾದಂಥ ಒಂದು ಜವಾಬ್ದಾರಿಯನ್ನು ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರಾದಂಥ ಅತೀಕ್ ಪಟೇಲ್ ಅವರ ಒಂದು ನೇತೃತ್ವದಲ್ಲಿ ಕೂಡ ನಮ್ಮಿಬ್ಬರನ್ನು ಕೂಡ ಇವತ್ತು ಒಂದು ಉತ್ತಮವಾದಂಥ ಒಂದು ಹುದ್ದೆಯನ್ನು ಕೊಟ್ಟಿದ್ದಾರೆ. ಇವತ್ತು ಎಲ್ಲ ರಾಜ್ಯದ ಎಲ್ಲ 28 ಜಿಲ್ಲೆಯಲ್ಲಿ ಪ್ರತಿಯೊಬ್ಬರಿಗೂ ಕಡ್ಡಾಯವಾಗಿ ಕಟ್ಟುನಿಟ್ಟಿನ ಕಾರ್ಯವನ್ನು ಮಾಡಬೇಕಂತ ರಾಜ್ಯಾಧ್ಯಕ್ಷರು ಒಂದು ಆದೇಶವನ್ನು ಮಾಡಿದ್ದಾರೆ. ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಹಾಗೂ ರಾಜ್ಯದ ಕಾರ್ಯಾಧ್ಯಕ್ಷರ ಆದೇಶದ ಮೇರೆಗೆ ನಾವು ಬೀದಿ ಬದಿ ವ್ಯಾಪಾರಸ್ಥರ ಒಂದು ಯಾವುದೇ ಕುಂದುಕೊರತೆಗಳಾಗಲಿ ನಾವು ಕಂಕಣಬದ್ಧರಾಗಿ ಅವರ ಒಂದು ಅನ್ಯಾಯಕ್ಕೆ ಹೋರಾಡುತ್ತಾ ನಾವು ಕಂಕಣಬದ್ಧರಾಗಿ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ನಾವು ಈ ಸಂದರ್ಭದಲ್ಲಿ ಹೇಳುತ್ತಾ, ಇವತ್ತಿನ ದಿನ ನಮ್ಮ ಕೆಪಿಸಿಸಿ ಬೀದಿ ಬದಿ ವ್ಯಾಪಾರಿಗಳ ವಿಭಾಗದಲ್ಲಿ ನಮ್ಮ ಅಧ್ಯಕ್ಷರಾಗ್ತಕ್ಕಂಥ ಡಾಕ್ಟರ್ ಸಿ ರಂಗಸ್ವಾಮಿ ಅವರ ನೇತೃತ್ವದಲ್ಲಿ ಗುಲ್ಬರ್ಗಾ ಮತ್ತು ಯಾದಗಿರಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರನ್ನು ನೇಮಕ ಮಾಡಿದ್ದೇವೆ. ಬಹಳಷ್ಟು ದಿನದಿಂದ ಈ ಗುಲ್ಬರ್ಗಾ ಮತ್ತು ಯಾದಗಿರಿ ಡಿವಿಷನ್ ನಲ್ಲಿ ನಮ್ಮ ಬೀದಿ ಬದಿ ವ್ಯಾಪಾರಿಗಳ ವಿಭಾಗದಿಂದ ಕೆಲಸ ಆಗ್ತಾ ಇರಲಿಲ್ಲ. ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ನಾನು ಮತ್ತು ಈ ನಮ್ಮ ಮೆಹಬೂಬ್ ಮನಿಯಾರ್ ಮತ್ತು ಮೌಲಾ ಸಾಹೇಬ್ರನ್ನು ಈ ಜಿಲ್ಲಾಧ್ಯಕ್ಷರನ್ನಾಗಿ ನೀವು ಆಗ್ಬೇಕು ಅಂತ ಹೇಳಿ ಇವರಿಗೆ ಕರೆಸಿ ಇವತ್ತು ಅವರು ನಮ್ಮನ್ನು ಸ್ಪಂದಿಸಿ ಬಂದಿದ್ದಾರೆ. ಅವರಿಗೆ ಈ ಹುದ್ದೆಯನ್ನು ಕೊಟ್ಟಿದ್ದೇವೆ. ಈ ಹುದ್ದೆಗೆ ಅವರು ಸ್ಪಂದಿಸಿ ಒಂದು ಒಳ್ಳೆ ಕೆಲಸವನ್ನು ಮಾಡಬೇಕು ಮತ್ತು ನಮ್ಮ ಈ ಒಂದು ವಿಭಾಗಕ್ಕೆ ಮತ್ತು ಈ ಒಂದು ನಮ್ಮ ರಾಜ್ಯದ ಬೀದಿ ಬದಿ ವ್ಯಾಪಾರಿಗಳ ಸಂಘಟನೆಗೆ ಒಂದು ದೊಡ್ಡ ಹೆಸರನ್ನು ತರಬೇಕು ಅಂತ ಹೇಳಿ ಅವರಲ್ಲಿ ನಾನು ಕೇಳ್ಕೊಳ್ತೇನೆ. ಮತ್ತೊಂದು ವಿಶೇಷ ಏನಂದ್ರೆ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ರು, ನಾವು ಬೀದಿ ಬದಿ ವ್ಯಾಪಾರಿಗಳು
ಕರ್ನಾಟಕದಲ್ಲಿ ಒಂದು ದೊಡ್ಡ ಬೃಹತ್ ಸಮಾವೇಶವನ್ನು ಮಾಡಬೇಕು ಅಂತ ನಿರ್ಧರಿಸಿದ್ದೇವೆ. ಅದಕ್ಕೆ ಈ ನಮ್ಮ ಉಪಮುಖ್ಯಮಂತ್ರಿಗಳು ಬರುವ ದಿನಗಳಲ್ಲಿ ದಿನಾಂಕವನ್ನು ನಿರ್ಧರಿಸ್ತೇವೆ ಅಂತ ಹೇಳಿದ್ದಾರೆ. ಅದಕ್ಕೆ ಇವತ್ತು ಬಂದಂತ ಈ ಜಿಲ್ಲಾಧ್ಯಕ್ಷರುಗಳಿಗೆ, ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರಿಗೆ ಹೇಳೋದೇನೆಂದ್ರೆ, ಮುಂದಿನ ದಿನಗಳಲ್ಲಿ ನೀವು ಈ ಒಂದು ವಿಷಯಕ್ಕೆ ಸಂಬಂಧಿಸಿ ನೀವು ಜನರನ್ನು ತರಬೇಕು ಮತ್ತು ಎಲ್ಲಾ ನಮ್ಮ ಬೀದಿ ಬದಿ ವ್ಯಾಪಾರಿಗಳಲ್ಲಿ ಆಗ್ತಕ್ಕಂಥ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ.